ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಎಲ್ಲರಿಗೂ ನಮಸ್ಕಾರ. ರಮ್ಯಾ ಕುಮಾರ್ ಕ್ರಿಯೇಷನ್ಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಬಂದು ನೇಮ್ ಬಂದು ರಮ್ಯಾ ಕುಮಾರ್ ಕ್ರಿಯೇಷನ್ ಅಂತ ಅಲ್ವಾ, ಇದನ್ನ RK ಕ್ರಿಯೇಷನ್ ಅಂತ ಮಾಡಿದ್ದೀನಿ. ರಮ್ಯಾ ಕುಮಾರ್ ಕ್ರಿಯೇಷನ್ ಅನ್ನೋದೇ ಇನ್ನೊಂದು ಸಪ್ರೇಟ್ ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡಿದೀವಿ. ಇದು ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಹೊಸ ಚಾನಲ್ಗೆ ನಾನು ಜಂಪ್ ಆಗಿದ್ದೀನಿ. ಸೊ ಆ ಚಾನಲ್ಗೆ ಹೋಗಿ ನನ್ನ ವಿಡಿಯೋ ಎಲ್ಲ ಏನು ಕಂಟಿನ್ಯೂ ಮಾಡಿದ್ದೀನಿ. ಸೊ ನೀವು ಇಂಟ್ರೆಸ್ಟ್ ಇರೋರು ರಮ್ಯಾ ಕುಮಾರ್ ಕ್ರಿಯೇಷನ್ಗೆ ಬಂದು ಇನ್ನೊಂದು ಚಾನಲ್ ಆದ ನನ್ನ ರಮ್ಯಾ ಕುಮಾರ್ ಕ್ರಿಯೇಷನ್ ಚಾನಲ್ಗೆ ಬಂದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನಗೆ ಇಷ್ಟು ದಿನದ ಹೆಂಗ್ ಸಪೋರ್ಟ್ ಮಾಡಿದ್ರು ಹಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಇಷ್ಟು ದಿನದ ನನ್ನ ಚಾನಲ್ ಹೆಂಗೆ ನೀವು ಸಪೋರ್ಟ್ ಮಾಡಿದ್ರೋ ಅದೇ ಥರನೇ ನನ್ನ ನೆಕ್ಸ್ಟ್ ಚಾನಲ್ಲು ನೀವು ಅದೇ ಥರ ಸಪೋರ್ಟ್ ಮಾಡಿ. ಈ ಚಾನಲ್ನಲ್ಲಿ ಯಾವುದೇ ಥರ ವಿಡಿಯೋ ಹಾಕೋಲ್ಲ, ಹಂಗಾಗಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹಂಗಾಗಿ ನಾವು ಹಾಕ್ತೆ ಇನ್ನೊಂದು ಚಾನಲ್ಗೆ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಹೊಸ ಚಾನಲ್ನ. ಈ ಚಾನಲ್ ನೇಮ್ನ ಅದೇ ಅಂದ್ರೆ ರಮ್ಯಾ ಕುಮಾರ್ ಕ್ರಿಯೇಷನ್ ಅನ್ನೋ ಹೆಸರನ್ನೇನೆ ಇದನ್ನ RK ಕ್ರಿಯೇಷನ್ ಅಂತ ಬದಲಾಯಿಸಿ ಅದನ್ನ ನಾನು ರಮ್ಯಾ ಕುಮಾರ್ ಕ್ರಿಯೇಷನ್ ಅಂತ ಮಾಡಿದ್ದೀನಿ. ಯಾಕೆಂದ್ರೆ ಯಾರೇ ಸರ್ಚ್ ಮಾಡಿದ್ರು ಅದ್ ಬರ್ಲಿ ಅಂತ ಹೇಳ್ಬಿಟ್ಟು, ಆ ಚಾನಲ್ ನೇಮ್ ಬರ್ಲಿ ಅಂದ್ರೆ ನೀಟಾಗಿ ಬೇಗ ಸಿಗುತ್ತೆ. ಈಗ ಎಲ್ಲರೂ ರಮ್ಯಾ ಕುಮಾರ್ ಕ್ರಿಯೇಷನ್ ಅಂತ ಸರ್ಚ್ ಮಾಡ್ತೀರಲ್ವಾ, ಸೊ ಹಂಗಾಗಿ ಸರ್ಚ್ ಮಾಡಿದ ತಕ್ಷಣ ಅದು ಬರ್ಲಿ ಅಂತ. ಇದು 2 ಚಾನಲ್ ಬರುತ್ತೆ, ನೀವು ಸರ್ಚ್ ಮಾಡಿದಾಗ 2 ಚಾನಲ್ ಬರುತ್ತೆ. ಸೊ ಅದ್ರ DP ಬಂದು ಈ ತರ ಇದೆ, ಅದ್ರ DP ಬಂದು ಈ ತರ ಬರುತ್ತೆ ನೋಡಿ. ಸೊ ನೋಡಿ ಈ ತರ ಬರುತ್ತೆ ನೋಡಿ. ಇಲ್ಲಿ RK ಕ್ರಿಯೇಷನ್ ಅಂತ ಇದೆ, ಇಲ್ಲಿ ರಮ್ಯಾ ಕುಮಾರ್ ಕ್ರಿಯೇಷನ್ ಅಂತ ಇದೆ. ಸೊ ಇದು ಮೊದ್ಲಿದ್ದ ಚಾನಲ್, ಇದನ್ನ RK ವ್ಲಾಗ್ಸ್ ಅಂತ ಮಾಡಿದೀನಿ. ಸಾರಿ, RK ವ್ಲಾಗ್ಸ್ ಅಂತ ಮಾಡಿದೀನಿ. ಇದು ರಮ್ಯಾ ಕುಮಾರ್ ಕ್ರಿಯೇಷನ್ ಅಂತ ಮಾಡಿದೀನಿ. ನೀವೆಲ್ಲರೂ ಬಂದು ಇದೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೇಮ್ DP ಹಾಕಿದೀನಿ, ಇದ್ರಲ್ಲಿ DP ಚೇಂಜ್ ಮಾಡಿದೀನಿ. ಸೊ ಇನ್ಮೇಲೆ ಎಲ್ಲಾ ವಿಡಿಯೋನು ಇದೇ ಚಾನಲ್ ಅಲ್ಲೇ ಬರುತ್ತೆ, ಎಲ್ಲಾ ವ್ಲಾಗ್ಸು ಕೂಡ ಇದ್ರಲ್ಲೇ ಬರುತ್ತೆ. ತುಂಬಾ ದಿನ ಆದ್ಮೇಲೆ ವಿಡಿಯೋಸ್ ಹಾಕ್ತಾ ಇದ್ದೀನಿ, ಎಲ್ರಿಗೂ ಮರ್ತೋಗ್ಬಿಟ್ಟಿರುತ್ತೇನೋ. ಸೊ ನೋಡಿ, ಇವಾಗ ಜಡೆ ಹಾಕೊಂಡ್ರೆ ಸೊ ನೋಡಿ ಇಷ್ಟು ಬರುತ್ತೆ, ಇಷ್ಟು ಬರುತ್ತೆ. ಅಷ್ಟು ಏರ್ಸ್ ಬಂದಿದೆ. ಯಾಕೋ ಗೊತ್ತಿಲ್ಲ, ಈ ಸರಿ ತುಂಬಾ ನಿಧಾನವಾಗಿ ಬರ್ತಾ ಇದೆ ಏರ್ಸು. ಇಷ್ಟು ಬಂದಿದೆ. ನಂಗೂ ಜಡೆ ಹಾಕೊಬೇಕು ಅಂತ ತುಂಬಾ ಆಸೆ ಅಲ್ವಾ, ಹೂ ಮುಡಿಬೇಕು, ಜಡೆ ಹಾಕೊಬೇಕು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ನಾನು ಜಡೆ ಹಾಕೊಂಡು ಹೂ ಮುಡ್ಕೊಳ್ಳೋದು ನೋಡಕ್ಕೆ ಇಷ್ಟ ಅಂತೆ. ಹೇರ್ಸ್ ನೋಡಿ ಎಷ್ಟು ಉದ್ದ ಬೆಳೆದಿದೆ, ಇನ್ ಯಾವುದೇ ಮುಡಿ ಇಲ್ಲ. ನಾನು ಕೊನೆಗೂ ಯಾಕೆ ಮುಡಿ ಕೊಟ್ಟೆ ಅನ್ನೋದು ನಾನು ನಿಮ್ಮ ಹತ್ರ ಶೇರ್ ಮಾಡಲೇ ಇಲ್ಲ. ಖಂಡಿತವಾಗ್ಲೂ ಮಾಡ್ತೀನಿ. ನಾನೆಲ್ಲ ಒಂದು ಡೈರಿನಲ್ಲಿ ಬರೆದಿಟ್ಕೊಂಡಿದ್ದೀನಿ, ಏನಾದರೂ ಪಾಯಿಂಟ್ಸ್ ಮರ್ತೋಗ್ಬಿಟ್ರೆ ನಾನು ಯಾಕೆ ಕೊಟ್ಟೆ ಅನ್ನೋದು ಒಂದೊಂದೊಂದು ಜ್ಞಾಪಕಕ್ಕೆ ಬರಲ್ಲ. ಒಂದೊಂದು ಸಡನ್ಲಿ ನಾವು ವ್ಲಾಗ್ಸ್ ಮಾಡುವಾಗ ಹೇಳಕ್ಕೆ ಎಲ್ಲ ಒಂದು ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅವಾಗೆಲ್ಲ ಜ್ಞಾಪಿಸ್ಕೊಂತೀನಿ. ನೋಡು, ಅವಾಗ ಹೇಳ್ಬೇಕು ಅಂತ ನಾನು ಮಾಡಿದೆ, ಈ ಥರ ಎಲ್ಲ ಬರೆದಿಟ್ಕೊಂಡೆ, ನಾನು ಚಾನಲ್ನೇ ಇದಾಗೋಯ್ತು ನನಗೆ ಅಂತ. ಸೊ ಹಂಗಾಗಿ ನೆಕ್ಸ್ಟು ಈಗೇನು ಆಲ್ರೆಡಿ ರೆಡಿ ಇದೆ ಆ ಚಾನಲಲ್ಲಿ, ಅಲ್ಲೇ ಸುಮಾರು ವಿಡಿಯೋಸ್ ಎಲ್ಲ ಬರ್ತಾ ಇದೆ, ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೀವು ಖಂಡಿತವಾಗ್ಲಿ ಪ್ಲೀಸ್ ಎಲ್ಲರೂ ಹೋಗಿ ರಮ್ಯಾ ಕುಮಾರ್ ಕ್ರಿಯೇಷನ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವ್ಲಾಗ್ಸ್ನು ನೋಡಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಆಯ್ತಾ. ಪ್ಲೀಸ್ ಯಾಕಂದ್ರೆ ಇನ್ನು ಯಾವುದೇ ನನ್ನ ವಿಡಿಯೋಸ್ ನೋಡಬೇಕು, ವ್ಲಾಗ್ಸ್ ನೋಡಬೇಕು ಅಂತ ಅಂದರೆ ನನ್ನ ಇನ್ನೊಂದು ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆದರೆ ನಿಮಗೆ ಆ ಚಾನಲ್ ಬರುತ್ತೆ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಆಯ್ತಾ. ಎಲ್ಲರೂ ಬಂದು ನನಗೆ ಆ ಚಾನಲ್ಗೆ, ರಮ್ಯಾ ಕುಮಾರ್ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಚಾನಲ್ ಹೆಸರನ್ನ ಚೇಂಜ್ ಮಾಡಿದ್ದೀನಿ, RK ವ್ಲಾಗ್ಸ್ ಅಂತ ಚೇಂಜ್ ಆಗಿದೆ. ಪ್ಲೀಸ್ ಎಲ್ಲರೂ ರಮ್ಯಾ ಕುಮಾರ್ ಕ್ರಿಯೇಷನ್ ಅಂತ ಟೈಪ್ ಮಾಡಿದ್ರೆ 2 ಚಾನಲ್ ಬರುತ್ತೆ. ಒಂದೊಂದು ಫೋನಲ್ಲಿ ಶೋ ಆಗುತ್ತೆ, ಒಂದೊಂದು ಫೋನಲ್ಲಿ ಶೋ ಆಗಲ್ಲ. 2 ಚಾನಲ್, ಒಂದೊಂದ್ರಲ್ಲಿ ಒಂದು ಬೇರೆ ಬೇರೆದೆಲ್ಲ ಬರುತ್ತೆ. ಸೊ ಗೊತ್ತಾಗ್ಲಿ ಅಂತಾನೆ ನಂದು ಇದು ಸ್ವಲ್ಪ ಶಾರ್ಟ್ ಇರೋದು ಒಂದು DP ಇದೆ. ಸೊ ಅದನ್ನೇ ಹಾಕಿದ್ದೀನಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ನಂದು ಸಿಂಗಲ್ ಫೋಟೋಸ್ ಅದನ್ನೇ DP ಶೇರ್ ಮಾಡಿದ್ದೀನಿ, ನಾನು DPಗೆ ಹಾಕಿದ್ದೀನಿ ಪ್ರೊಫೈಲ್ಗೆ. ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ, ಓ ಇವ್ರದೇ ಇದು ಚಾನಲ್ಲು ಅಂತ. ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಇನ್ನು ಯಾವುದೇ ಕಾರಣಕ್ಕೂ ಈ ಚಾನಲ್ನಲ್ಲಿ ನಾನು ವಿಡಿಯೋಸ್ ಹಾಕಲ್ಲ, ಇನ್ನೊಂದು ಚಾನಲ್ಗೆನೆ ನಾನು ವಿಡಿಯೋಸ್ ಹಾಕೋದು. ಪ್ಲೀಸ್ ಇದನ್ನ ಹೆಂಗ್ ಸಪೋರ್ಟ್ ಮಾಡಿದ್ರು ಅದನ್ನು ಹಂಗೆ ಸಪೋರ್ಟ್ ಮಾಡಿ ಆಯ್ತಾ. ಪ್ಲೀಸ್ ಮಿನಿ ವ್ಲಾಗ್ಸ್ ಬರುತ್ತೆ, ಇನ್ನು ರೀಲ್ಸ್ ಬರುತ್ತೆ, ಮಿನಿ ವ್ಲಾಗ್ಸ್ ಬರುತ್ತೆ. ಟೈಮ್ ಟು ಟೈಮ್ ಕರೆಕ್ಟಾಗಿ ವಿಡಿಯೋಸು, ವ್ಲಾಗ್ಸು, ಮಿನಿ ವ್ಲಾಗ್ಸು, ಶಾರ್ಟ್ಸು ಎಲ್ಲಾನು ಶೇರ್ ಮಾಡ್ತೀನಿ. ಸೊ ಎಲ್ಲರೂ ಬಂದು ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಇನ್ನು ನೆಕ್ಸ್ಟ್ ನಾವು ಆ ಚಾನಲ್ನಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.